ಹೋಮ್ ಮಿನಿಸ್ಟರ್ ಕಾರ್ಯಕ್ರಮ ಮತ್ತಷ್ಟು ಕಲರ್ಫುಲ್ ಆಗುವಂಥ ಸಮಯ. ಯಾಕಂದರೆ ಇಡೀ ಕುಟುಂಬ ಇದೀಗ ನಮ್ಮ ಜೊತೆನಲ್ಲಿದೆ. ಅದರಲ್ಲೂ ಕೂಡ ಹಿರಿಯ ನಾಯಕರಾಗಿರುವಂತಹ ಚಂದ್ರಕಾಂತ್ ಬೆಲ್ಲದವರಿದ್ದಾರೆ, ಅವರ ಶ್ರೀಮತಿಯವರಾಗಿರುವಂತಹ ಲೀಲಾವತಿ ಅವರಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಇಬ್ರಿಗೂ. ಸೊ ಅರವಿಂದ್ ಬೆಲ್ಲದ ಮಕ್ಕಳಾದಂತಹ ಅಗಸ್ತ್ಯ ಹಾಗೂ ಪ್ರಾಚಿ ಕೂಡ ನಮ್ಮ ಜೊತೆಲಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಇಬ್ರಿಗೂ. ಮೊದಲು ಹಿರಿಯರನ್ನ ಮಾತಾಡ್ಸೋಣ. ಅಪ್ಪಾಜಿ, ಇವತ್ತು ಅರವಿಂದ್ ಬೆಲ್ಲದವರು ರಾಜಕೀಯದಲ್ಲಿ ಇಷ್ಟು ದೊಡ್ಡ ಯಶಸ್ಸನ್ನು ಕಾಣ್ತಾ ಇದ್ದಾರೆ. ಆದರೆ ಅವರು ರಾಜಕೀಯಕ್ಕೆ ಎಂಟ್ರಿ ಆಗಬೇಕಾದ್ರೆ ನೀವು ಬೇಡ ಅಂತ ಹೇಳಿದ್ರಂತೆ, ಯಾಕೆ ಅಂತ ತಿಳ್ಕೊಳ್ಬೋದಾ? ನಮ್ಮ ಕಾಲದಲ್ಲೇ ಅವತ್ತಿನ ಪರಿಸ್ಥಿತಿಗೆ ತಕ್ಕಂಗೆ ರಾಜಕೀಯದಲ್ಲೇ ಸರಿಯಲ್ಲ ಅಂತ ನನ್ನ ಅಭಿಪ್ರಾಯ ಇತ್ತು. ಸೊ ಅಮ್ಮ, ನೀವು ಕೂಡ ಬೇಡಪ್ಪ ರಾಜಕೀಯ ಎಲ್ಲ ಅಂತ ಹೇಳಿದ್ರಂತೆ, ಯಾಕೆ? ಯಜಮಾನ್ರ ರಾಜಕೀಯ ನೋಡೇ ಬಹಳಷ್ಟು ಬೇಸತ್ತಿದ್ರ ಹೇಗೆ ಅಂತ? ಅದೇನಿಲ್ಲಮ್ಮ, ಈಗ ಭಾಳ ಕೆಟ್ಟತಿ ರಾಜಕೀಯ, ಮೊದಲು ನಂಗೆ ಉಳ್ದಿಲ್ಲ, ಅದಕ್ಕೆ ಬೇಡ, ನಮ್ದು ಇಷ್ಟೆಲ್ಲ ಐತಿ, ಮಾಡ್ಕೊಂಡು ಹೋಗ್ರಿ ಅಂತ. ಬಿಸ್ನೆಸ್ ವಿಚಾರವಾಗಿ ಸರ್ ಇವತ್ತು ದೊಡ್ಡ ಒಳ್ಳೆ ಬಿಸ್ನೆಸ್ ಮ್ಯಾನ್ ಅಂತ ಗುರುತಿಸ್ಕೊಂಡಿದ್ದಾರೆ ಅಪ್ಪಾಜಿ, ಅದಕ್ಕೆ ನಿಮ್ಮ ಅಭಿಪ್ರಾಯ ಏನು? ಅವರು ಒಳ್ಳೆ ದಾರಿಯೊಳಗೆ ಬಿಸ್ನೆಸ್ನಲ್ಲಿ ಇದ್ದಾರೆ. ಅನೇಕ ಜನರಿಗೆ ಅವ್ರ ವ್ಯವಹಾರದೊಳಗೆ, ಅವ್ರ ಉದ್ಯಮದೊಳಗೆ ಸಹಾಯ ಮಾಡಿದ್ದಾರೆ ಜನರು ಬೆಳೀಲಿಕ್ಕೆ. ಸಾಕಷ್ಟು ಮಂದಿ ಅವರ ಉದ್ಯೋಗದಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಅದು ನಮಗೆ ಭಾಳ ಹೆಮ್ಮೆಯ ಕೆಲಸ, ಹೆಮ್ಮೆಯ ವಿಷಯ. ಅಗಸ್ತ್ಯ, ಏನು ಮಾಡ್ತಾ ಇದ್ದೀರಾ ನೀವು? ಏನು ಓದ್ಕೊಂಡಿದ್ದೀರಾ? ನಾನು ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಮತ್ತು ಎಕನಾಮಿಕ್ಸ್ ಓದಿದ್ದೆ. ಸೊ ಈಗ ಸದ್ಯ ಬಿಸ್ನೆಸ್ ನೋಡ್ತಾ ಇದ್ದೀನಿ. ನಂದು ಒಂದು IT ಕಂಪ್ನಿ ಇದೆ. ಸೊ ಅಲ್ಲಿ AI ಡೆವಲಪ್ ಮಾಡ್ತೇವೆ ನಾವು ಫಾರ್ ಟ್ರಾಫಿಕ್ ಮತ್ತು ಸೆಕ್ಯೂರಿಟಿ. ಸೊ ಸಂಪೂರ್ಣವಾಗಿ ಸರ್ ಬಿಸ್ನೆಸ್ನ ಕೂಡ ನೋಡ್ಕೋತಾ ಇದ್ದೀರಾ ನೀವು? 2019ದಲ್ಲಿ ಬಿಸ್ನೆಸ್ ಜಾಯ್ನ್ ಆದೆ. ಸೊ ಅವಾಗಿಂದ ಪಾಲಿಟಿಕ್ಸ್ ಜಾಯ್ನ್ ಆದಮೇಲೆ ಬಿಸ್ನೆಸ್ ಆಲ್ಮೋಸ್ಟ್ ಬಿಟ್ಟಿದ್ದಾರೆ ಅವರು. ಸ್ಟಿಲ್ ಸ್ಟೇಬಲ್ ಇತ್ತು, ಸಿಸ್ಟಮ್ಸ್ ಎಲ್ಲ ಚೆನ್ನಾಗಿದ್ವು. ಬಟ್ ಆಫ್ಟರ್ ಸರ್ಟನ್ ಪಾಯಿಂಟ್ ಜಾಯ್ನ್ ಆಗಬೇಕಾಯಿತು. ಸೊ ಕಂಪಲ್ಸರಿ ಜಾಯಿನ್ ಮಾಡಿಸಿದ್ರು. ಪ್ರಾಚಿ ಅವರು ಏನು ಮಾಡ್ತಿದ್ದಾರೆ ಅಂತ ತಿಳ್ಕೊಳ್ಳೋಣ. ಪ್ರಾಚಿ ಅವರೇ, ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡೋದಾದರೆ ಏನು ನಿಮ್ಮ ಎಜುಕೇಷನು, ಹಾಗೆ ಇವಾಗ ಏನು ಮಾಡ್ತಾ ಇದ್ದೀರಾ? ಎಜುಕೇಷನ್ ಅಂದ್ರೆ ನಂದು ಜಾದ ಅಕಾಡೆಮಿಕ್ ಇದ್ದಿರ್ಕಿಲ್ಲ. ಸೊ ನಾ ಪೇಂಟಿಂಗ್ ಆ್ಯಂಡ್ ಜ್ಯುವೆಲ್ರಿ ಮೇಕಿಂಗ್ ಕಲ್ತೀನಿ. ಸೊ ಫ್ರಮ್ ಎ ಯಂಗ್ ಏಜ್ ನಂಗೆ ಯಾವಾಗಲೂ ಹಿಂಗೆ ಪೇಂಟಿಂಗ್ನಾಗ ಪುಷ್ ಮಾಡಿದ್ರು. ನಮ್ಮ ಗ್ರ್ಯಾಂಡ್ ಫಾದರು ಆ್ಯಕ್ಚುಲಿ ಬ್ಯಾಕ್ ಇನ್ ದ ಡೇ ಥಿಯೇಟರ್ ಆರ್ಟಿಸ್ಟ್ ಇದ್ರು. ಸೊ ಸ್ವಲ್ಪ ಜೆನೆಟಿಕ್ ಪೂಲ್ನಾಗ ಆರ್ಟ್ ಇದೆ ಆ್ಯಂಡ್ ಇಟ್ಸ್ ಓನ್ಲಿ ಕಮ್ ಟು ಮೀ. ವೆರಿ ನೈಸ್. ಮತ್ತು ಅದಾದ್ಮೇಲೆ ನಾನು ಮೊದಲು ರೆಸ್ಟೋರೆಂಟ್ನಾಗ ಕೆಲಸ ಮಾಡತ್ತಿದ್ದೆ ಆ್ಯಸ್ ಅ ಶೆಫ್. ಸೊ ಒಂದು ಥಿಂಗ್ ಬಿಟ್ಟು ಎರಡು ಥಿಂಗ್ನಾಗ ಹಾಪ್ ಮಾಡಿದೆ. ಆ್ಯಂಡ್ ದೆನ್ ಈಗ ನಾನು ವಾಪಸ್ ಬಂದು ಬ್ಯಾಂಗ್ಳೂರ್ನಾಗಿ ಒಂದು ರೆಸ್ಟೋರೆಂಟ್ನಾಗ ಕೆಲಸ ಮಾಡಿದೆ. ಆ್ಯಂಡ್ ಈಗ ನಾನು ಫೈನಲಿ ಫ್ಯಾಮಿಲಿ ಬಿಸ್ನೆಸ್ ಜಾಯಿನ್ ಮಾಡಿದ್ದೀನಿ. ಮಲ್ಟಿಪಲ್ ಆಕ್ಟಿವಿಟೀಸ್, ಶೆಫ್, ಆರ್ಟಿಸ್ಟ್ ಎಲ್ಲನೂ ಕೂಡ. ಯಾವುದು ನಿಮ್ಮ ಫೇವ್ರೆಟ್ ಒನ್? ಐ ಥಿಂಕ್ ಜ್ಯುವೆಲ್ರಿ ಡಿಸೈನಿಂಗ್ ನನ್ನ ಫೇವ್ರೆಟ್ ಇದೆ. ಸೊ ಸೈಡ್ ಬೈ ಸೈಡ್ ಅದು ಸ್ವಲ್ಪ ಮಾಡತ್ತೀನಿ. ಸೊ ನಿಮಗೆ ಯಾವ ಥರ ಇಷ್ಟ ಆಗುತ್ತೆ? ಅಪ್ಪನ ಬಿಸ್ನೆಸ್ ಮ್ಯಾನ್ ಆಗಿ ನೋಡೋಕೆ ಇಷ್ಟ ಆಗುತ್ತಾ, ಪೊಲಿಟಿಷಿಯನ್ ಆಗಿ ನೋಡೋಕೆ ಇಷ್ಟ ಆಗುತ್ತಾ? ಐ ಥಿಂಕ್ ಅವ್ರು ಏನೋ ಮಾಡ್ತಾರೆ ಅದನ್ನಾಗ ತಮ್ಮ ಪೂರಾ ಎನರ್ಜಿ ಕೊಟ್ಟು ಮಾಡ್ತಾರೆ. ಯಾವಾಗ ನಾವು ಸಣ್ಣವರು ಇದ್ವಿ ಅವಾಗ ಅವ್ರು ಯಾವಾಗ ಬಿಸ್ನೆಸ್ಸು ಮಾಡ್ತಿದ್ರೆ ಲೇಟ್ ಬರ್ತಿದ್ರು, ಮನಿ ಅಲ್ಲಿ ಹೋಗಿದ್ರು. ಲೈಕ್ ವಿ ಡೆಂಟ್ ಸಿ ಹಿಮ್ ಟು ಮಚ್ ಗ್ರೋಯಿಂಗ್ ಅಪ್ ಇನ್ ದ ಟೈಮ್ಸ್ ದಟ್ ಇಟ್ ವಾಸ್ ದ ವೀಕ್ ಡೇಸ್ ಎಸ್ಪೆಷಲಿ, ಯಾಕಂದ್ರೆ ಅವ್ರು ಬಿಸ್ನೆಸ್ಸಿಗೆ ಹೋಗಿದ್ರು. ಸೊ ಐ ಥಿಂಕ್ ಈಗ ಯಾವಾಗ ಅವ್ರು ಪಾಲಿಟಿಕ್ಸ್ ಜಾಯಿನ್ ಮಾಡ್ಯಾರೆ, ಅದು ಅಂದ್ರೆ ರಾತ್ರಿ ಮತ್ತು ಪೂರಾ ಅಲ್ಲಿ ಕುಂತು ತಮ್ಮ ಡೆಸ್ಕ್ ಮೇಲೆ ಕುಂತು ಎಜುಕೇಷನ್ ಮಾಡ್ತಾರೆ, ಓದ್ತಾರೆ, ಏನೈತಿ ಕಲಿತಾರೆ ನ್ಯೂ ಥಿಂಗ್ಸ್, ನಮ್ಮ ಕಾನ್ಸ್ಟಿಟ್ಯೂನ್ಸಿನಾಗ ಏನು ತರಿಸ್ಬೋದು ಅದೆಲ್ಲ. ಆ್ಯಂಡ್ ಐ ಥಿಂಕ್ ಅವ್ರಿಗೆ ಕರೆಂಟ್ಲಿ ಪಾಲಿಟಿಕ್ಸ್ನಾಗ ಭಾಳ ಹ್ಯಾಪಿ ಅದಾರ. ಸೊ ಅವ್ರು ಅದನ್ನಾಗ ಖುಷಿ ಅದಾರ ನೋಡಿ ನಂಗೂ ನೀವು ಸಪೋರ್ಟ್ ಮಾಡ್ತಾ ಇದ್ದೀರಾ. ಸೊ ಅಗಸ್ತ್ಯ, ಯಾವ ರೀತಿಯಾದಂಥ ಅವರೇ ಒಂದು ಬಿಸ್ನೆಸ್ ಐಕಾನ್ ಹೇಳ್ಬೇಕಂತಂದರೆ, ಸೊ ನಿಮಗೆ ಯಾವ ಸಜೆಷನ್ನ ಕೊಟ್ಟಿದ್ದಾರೆ? ಸೊ ಫಸ್ಟ್ ಥಿಂಗ್ ನಂಗೆ ಅಪ್ಪ ಏನು ಹೇಳಿದ್ರು ಬಿಸ್ನೆಸ್ ಜಾಯ್ನ್ ಆದಮೇಲೆ, ಜನ ಮೋಸ್ಟ್ಲಿ ರೊಕ್ಕ ಕೆಲಸ ಮಾಡಲ್ಲ, ಜನರಿಗೆ ಕೆಲಸ ಮಾಡ್ತಾರೆ. ಸೊ ಬಿ ದ ಟೈಪ್ ಆಫ್ ಲೀಡರ್ ಹೂ ಪೀಪಲ್ ವುಡ್ ವಾಂಟ್ ಟು ವರ್ಕ್ ವಿತ್, ರಾದರ್ ದನ್ ಜಸ್ಟ್ ಸೇಯಿಂಗ್ ಕಿ ನಾ ಹೆಚ್ಚಿಗೆ ಸ್ಯಾಲ್ರಿ ಕೊಡ್ತೀನಿ ಅದಕ್ಕೆ ನನ್ನ ಜೊತೆ ಜನ ಕೆಲಸ ಮಾಡ್ತಾರೆ. ಸೊ ದಟ್ ವಾಸ್ ಅ ವೆರಿ ಗುಡ್ ಅಡ್ವೈಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.